ಇವರೇನ್ ಗ್ಯಾರಂಟಿ ಸ್ಕೀಮ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕಿಂತಲೂ ಹೆಚ್ಚಿನ ಸಾಲದ ಹೊರೆನ ಜನಗಳ ಮೇಲೆ ಹೊರಿಸಿದ್ದಾರೆ ಒಂದು ಭಾಗ. ಅದರ ಜೊತೆಗೆ ಯಾವ್ಯಾವ ಬಾಪ್ನಲ್ಲಿ ಎಷ್ಟೆಷ್ಟು ತೆರಿಗೆಯನ್ನ ಏರಿಸ್ತಾ ಬಂದ್ರು, ಲ್ಯಾಂಡ್ ರಿಜಿಸ್ಟ್ರೇಷನ್ ಅಲ್ಲಿ ಏನ್ ಮಾಡಿದ್ರು, ವ್ಯಾಲ್ಯೂಯೇಷನ್ ಅಲ್ಲಿ ಏನ್ ಮಾಡಿದ್ರು, ಎಷ್ಟೆಷ್ಟು ಏರಿಕೆ ಮಾಡಿದ್ದಾರೆ. 3 ಬಾರಿ ತೆರಿಗೆ ಹಾಕಿರೋದು. ಇನ್ನು ಅದೆಂತದ ನಿಮ್ ಬಾಟ್ಲಿಗಳ ಮೇಲೆ ಯಾವ್ಯಾವ ಇಲಾಖೆನಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಎಲ್ಲಾ ರೀತಿನಲ್ಲೂ ಇವತ್ತು ಖಜಾನೆ ತುಂಬಿಸ್ತೀವಿ ಅಂತೇಳಿ ಜನಗಳ ಮೇಲೆ ಹೊರೆ ಬರ್ಸೋದು ಇಲ್ಲಿ ಮಾಡಿರೋದು. ಈಗ ಆ ಗ್ಯಾರಂಟಿ ಸ್ಕೀಮ್ಗೆ ಕೊಡ್ತಕ್ಕಂಥದ್ದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ, ಕೊಡಿ, ಸಂತೋಷ. ಆದ್ರೆ ನಿಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಏನೇನು ಮಾಡಿದಿರಿ ಹೇಳಿ. ರಾಜ್ಯದ ಆಸ್ತಿಯನ್ನ ವೃದ್ಧಿಗೊಳಿಸ್ಲಿಕ್ಕೆ ಅದು ಚರ್ಚೆ ಆಗಬೇಕು. ನೀವು ಇಟ್ಟಿದ್ದೆಷ್ಟು, ಅದರಲ್ಲಿ ಎಷ್ಟು ಖರ್ಚು ಮಾಡಿದ್ರಿ, ನಿಮ್ಮ ಇಲಾಖೆಗಳಿಗೆ ನೀವು ಪ್ರತಿ ವರ್ಷ ಕೊಟ್ಟಂತ ಬಜೆಟ್ ಏನಿದೆ ಆ ಬಜೆಟ್ ನಲ್ಲಿ ಎಷ್ಟೆಷ್ಟು ಶೇಕಡಾವಾರು ಹಣ ವಿನಿಯೋಗ ಆಗಿದೆ, SC ST ಕಾರ್ಪೊರೇಷನ್ ಅದಕ್ಕೆ ಇಟ್ಟಿದ್ದ ಹಣ ಎಷ್ಟು, ಅದು ಎಷ್ಟು ಮಟ್ಟಿಗೆ ನೀವು ಅದನ್ನು ಉಪಯೋಗ ಪಡಿಸ್ಕೊಂಡಿದಿರೋ ದುರುಪಯೋಗ ಪಡಿಸ್ಕೊಂಡಿದಿರೋ, ಇದೆಲ್ಲ ಹೇಳ್ಬೇಕಲ್ಲ.